ಸುರೇಶ್ ಗೌಡನ ಹಾವಳಿನ ನೀವು ತಡೆಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ನಾಗಮಂಗಲದಲ್ಲಿ ಸುರೇಶ್ ಗೌಡನ ಹಾವಳಿ ನಿಮ್ ಕೈ ತಡೆಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ಸಚಿವರು ಚಲರಾಯಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು, ಜನತಾದಳ ಕಿತ್ತೋಗಿರಿ ಮಂಡ್ಯ ಜಿಲ್ಲೆಯಿಂದ ಅಂತ. ಬಹುಶಃ ಅವರ ಹೇಳಿಕೆಯಿಂದ ಅವ್ರ ವ್ಯಕ್ತಿತ್ವ ಅನಾವರಣ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಲರಾಯಸ್ವಾಮಿ ಅವರ ವ್ಯಕ್ತಿತ್ವ ಅನಾವರಣ ಆಗಿದೆ. ಆಗಿದೆಯಾ ಇಲ್ವಾ? ಏಣಿ ಹತ್ತದ ಮೇಲೆ ನಾನು ಡಿಗ್ನಿಫೈಡ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ತುಂಬಾ ಪದಗಳಿದೆ ಇದನ್ನು ಓಲೈಸಕ್ಕೆ, ಅರ್ಥೈಸಕ್ಕೆ. ಬಟ್ ನಾನು ಅದನ್ನ ಈ ಸಭೆಯಲ್ಲಿ ನಾನು ಬಳಸಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವರೇ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಏಣಿ ಹತ್ತದ ಮೇಲೆ ಕಾಲಲ್ಲಿ ಒದೆಯೋದಿದೆಯಲ್ಲ, ಇದನ್ನ ಜನ ಒಪ್ಪುವಂಥದ್ದಲ್ಲ, ಸಹಿಸಲ್ಲ. ಆಮೇಲೆ ಇವ್ರುಗಳಿಗೆ ಏನ್ ಅನ್ಕೊಂಡ್ಬಿಟ್ಟಿದಾರೋ ನನ್ಗೆ ಗೊತ್ತಿಲ್ಲ ಪಾಪ. ಯಾವ್ಯಾವ ಕಾರಣಕ್ಕೆ ಇವರೆಲ್ಲ ಗೆದ್ದಿದ್ದಾರೆ, ಎಷ್ಟರಲ್ಲಿ ಗೆದ್ದಿದ್ದಾರೆ, ಇದು ಚರ್ಚೆ ಆಗ್ಬೇಕಲ್ಲ. ನೀವು ಸೋತಾಗ ಎಷ್ಟರಲ್ಲಿ ಸೋತಿದ್ರಿ, ಈಗ ನೀವು ಗೆದ್ದಿರೋದು ಎಷ್ಟರಲ್ಲಿ ಗೆದ್ದಿದ್ದೀರಿ. ಸುರೇಶ್ ಗೌಡನ ಹಾವಳಿನ ನೀವು ತಡೆಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ನಾಗಮಂಗಲದಲ್ಲಿ ಸುರೇಶ್ ಗೌಡನ ಹಾವಳಿ ನಿಮ್ ಕೈ ತಡೆಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ಎಲ್ಲೋ 4-5 ಸಾವಿರ ಹೋಟೆಲ್ ವೆಚ್ಚ ಕಮ್ಮಿಗಳಲ್ಲಿ ಸೋಲ್ ನೋಡಿರ್ಬೋದು. ನೀವೆಷ್ಟಲ್ಲಿ ಸೋತ್ರಿ? ಏನೋ ಜಿಲ್ಲೆಯಲ್ಲಿ JDS ನ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತೀರಲ್ಲ, ನೀವೆಷ್ಟಲ್ಲಿ ಸೋತ್ರಿ ಚಲರಾಯಸ್ವಾಮಿ ಅವರೇ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? JDS ಪಕ್ಷ ಅನೇಕ ನಾಯಕರುಗಳನ್ನ ರಾಜ್ಯದಲ್ಲಿ ತಯಾರು ಮಾಡಿದಂತ ಪಕ್ಷ.